ಅಳುವಂತಹ 2 ವರ್ಷದ ಪುಟ್ಟ ಕಂದಮ್ಮನನ್ನ ರಕ್ಷಿಸುವಂತಹ ಕಾರ್ಯ ಬರದಿಂದ ಸಾಗಿದ್ದು ಕ್ಲೈಮ್ಯಾಕ್ಸ್ ಹಂತ. ಬದುಕಿ ಬಾ ಸಾತ್ವಿಕ್ ಅಂತ ಪ್ರತಿಯೊಬ್ಬರು ಕೂಡ ಹಾರೈಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕಾರ್ಯಾಚರಣೆ ಅಂತ್ಯ ಆಗಲಿದೆ. ನಿನ್ನೆ ಸಂಜೆ 6 ಗಂಟೆಯ ಹೊತ್ತಿಗೆ ಮಗು ಸಾತ್ವಿಕ್ ಮನೆಯವರೇ ಕೊರೆದಂತಹ ಕೊಳವೆ ಬಾವಿಗೆ ಬಿದ್ದು ಬಿಟ್ಟ. ಅಲ್ಲಿಂದ ಆರಂಭ ಆದಂತಹ ರಕ್ಷಣಾ ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ. 18 ಗಂಟೆಗಳ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಕೊಳವೆ ಬಾವಿಯ ಪಕ್ಕದಲ್ಲೇ ಆಳಕ್ಕೆ ಗುಂಡಿ ತೆಗೆದು ಈಗ ಅಡ್ಡಲಾಗಿ ರಂಧ್ರ ಕೊರೆದು ಮಗುವನ್ನ ಹೊರತೆಗೆಯುವಂತಹ ಕಾರ್ಯ ನಡೀತಾ ಇರುವಂತದ್ದು. ಮಗುವಿನ ಅಳುವಿನ ಶಬ್ದ ಕೇಳಿದೆ ಅಂತ ಹೇಳಿದ್ದಾರೆ ರಕ್ಷಣಾ ಸಿಬ್ಬಂದಿ. ಅದು ಬಹಳ ದೊಡ್ಡದಾದಂತಹ ಸಮಾಧಾನ ತಂದೊಡ್ಡಿದ್ದು. ದೃಶ್ಯಗಳು ನೋಡ್ತಾ ಇದ್ದೀವಿ. ಒಂದು ಕಡೆ ರಕ್ಷಣಾ ಕಾರ್ಯಾಚರಣೆಯ ದೃಶ್ಯಗಳು, ಮತ್ತೊಂದೆಡೆ ಮಗುವಿನ ಕಾಲಿನ ಚಲನವಲನಗಳನ್ನ ಗಮನಿಸ್ತಾ ಇದ್ದೀವಿ. ಈ ವಿಜುವಲ್ಸ್ ಏನಿದೆ ಇದು ಬಹಳ ದೊಡ್ಡದಾದಂತಹ ಸಮಾಧಾನ ತಂದಿತ್ತು. ಕ್ಲಾಂಪ್ ಹಾಕಿ ಮಗು ಇನ್ನಷ್ಟು ಕೊಳವೆ ಬಾವಿಯಲ್ಲಿ ಆಳಕ್ಕಿಳಿದಂತೆ ತಡೆಯಲಾಗಿತ್ತು. ನಂತರ ಸುತ್ತಲೂ ಕೂಡ ಕೊರೆದು ಮಗುವನ್ನ ಸುರಕ್ಷಿತವಾಗಿ ಕರೆತರುವಂತಹ ಕಾರ್ಯ. ಈ ಮಧ್ಯೆ ಕೊಳವೆ ಬಾವಿಯಲ್ಲಿ ಮಗು ಸಾತ್ವಿಕ್ ಸುರಕ್ಷಿತವಾಗಿದ್ದಾನೆ ಎನ್ನುವಂತಹ ಸಮಾಧಾನದ ಸುದ್ದಿ ಸಿಗ್ತಾ ಇದೆ. ಬೋರ್ವೆಲ್ ಸುತ್ತ ಡ್ರಿಲ್ಲಿಂಗ್ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ರಕ್ಷಣಾ ಕಾರ್ಯಾಚರಣೆಯ ವೇಳೆ ಮಗು ಅಳುವಂತಹ ಧ್ವನಿ ಕೇಳಿದೆ. ರಕ್ಷಣಾ ಸಿಬ್ಬಂದಿ ಮಗು ಅಳುವ ಧ್ವನಿಯನ್ನ ಖಚಿತಪಡಿಸಿದ್ದಾರೆ. 17 ಗಂಟೆಗಳ ಕಾರ್ಯಾಚರಣೆ. ಕೊಳವೆ ಬಾವಿಯಲ್ಲಿ ಬಿದ್ದಿರುವ 2 ವರ್ಷದ ಪುಟ್ಟ ಕಂದಮ್ಮ ಮಗುವಿನ ಚಲನವಲನ ಕಂಡು ಬಂದಿದೆ. ಮನೆಗೆ ರಕ್ಷಣಾ ಕಾರ್ಯಾಚರಣೆ ವೇಳೆ ಸಿಬ್ಬಂದಿಗೆ ಮಗು ಅಳುವ ಧ್ವನಿ ಕೇಳಿಸಿರೋದು ಅದು ಇನ್ನಷ್ಟು ವಿಶ್ವಾಸವನ್ನ ಹೆಚ್ಚಿಸಿದೆ. ಬೋರ್ವೆಲ್ ಸುತ್ತ ಡ್ರಿಲ್ಲಿಂಗ್ ಮಾಡಿ ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದು ಮಗು ಅಳುತ್ತಿರುವಂತಹ ಶಬ್ದ ಕೇಳಿದೆ. ಆ ಬೋರ್ವೆಲ್ ಪಾಯಿಂಟ್ ಸಿಕ್ಕಿದೆ. ಅಡ್ಡಲಾಗಿ ಕೊರೆಯಲಾಗ್ತಾ ಇದೆ. ಮಗುವನ್ನ ಕೆಳಗಿನಿಂದ ಹೊರತೆಗೆಯೋದಕ್ಕೆ ಅಂತ ಹೇಳಿ ಪ್ರಯತ್ನಗಳಾಗ್ತಾ ಇದೆ. ಮಗು ಸಿಲುಕಿರುವಂತಹ ಜಾಗವನ್ನ ರಕ್ಷಣಾ ಪಡೆ ತಲುಪಿದೆ. ಹಾಗಾಗಿ ಆ ಜಾಗವನ್ನು ಇನ್ನಷ್ಟು ಅಗಲ ಮಾಡಿಕೊಂಡು ಸುರಕ್ಷಿತವಾಗಿ ಮಗುವನ್ನ ಹೊರತೆಗೆಯಬೇಕು ಅನ್ನುವಂತಹ ಕಾರ್ಯ ನಡೀತಾ ಇರೋದು. ಮಗು ಸಿಲುಕಿರುವ ಸ್ಥಳವನ್ನು ರಕ್ಷಣಾ ಪಡೆ ತಲುಪಿದೆ. ಸ್ಪಷ್ಟವಾಗಿ ಕೇಳ್ತಾ ಇದೆ ಮಗು ಅಳುವಂತಹ ಧ್ವನಿ. ಅಲ್ಲಿ ಡ್ರಿಲ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ರಕ್ಷಣಾ ಪಡೆಗೆ ಕೇಳಿ ಬಂದಂತಹ ಆ ಧ್ವನಿ ಏನಿದೆ ಅದು ಬಲವನ್ನ ಹೆಚ್ಚಿಸಿದೆ. ರಕ್ಷಣಾ ಕಾರ್ಯಾಚರಣೆಯ ವೇಳೆ ಮಗು ಅಳುವ ಧ್ವನಿಯನ್ನ ರಕ್ಷಣಾ ಸಿಬ್ಬಂದಿ ಖಚಿತಪಡಿಸಿದ್ರು. ಅದಕ್ಕೆ ಸಾಕ್ಷಿಯಾಗಿ ಈ ಆಡಿಯೋ ಕೂಡ ಸಿಕ್ಕಿರುವಂತಹ ದೃಶ್ಯಗಳನ್ನ ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ, ಕೇಳಿಸ್ಕೊಳ್ತಾ ಇದ್ದೀವಿ. ಮಗು ಅಳುವಂತಹ ಧ್ವನಿಯನ್ನ ಆ ಕೊಳವೆ ಬಾವಿಯಲ್ಲಿ ಸಿಕ್ಕಿರುವಂತಹ ಮಗು ಇರುವಂತಹ ಜಾಗವನ್ನ ಈಗ ರಕ್ಷಣಾ ಪಡೆ ತಲುಪಿದ್ದಾರೆ. ಆ ಸಂದರ್ಭದಲ್ಲಿ ಡ್ರಿಲ್ ಮಾಡುವಾಗ ಮಗು ಅಳುವ ಧ್ವನಿ ಕೇಳಿಸಿರೋದು. ಒಂದು ಕಡೆ ದೃಶ್ಯ ಮಗುವಿನ ಕಾಲಿರುವಂತಹ ದೃಶ್ಯ ನೋಡ್ತಾ ಇದೀವಿ, ಮತ್ತೊಂದೆಡೆ ಮಗು ಅಳುವ ಧ್ವನಿ ಕೇಳಿಸ್ಕೊಳ್ತಾ ಇದೀವಿ. ಹೀಗಾಗಿ ರಕ್ಷಣಾ ಕಾರ್ಯ ಇನ್ನಷ್ಟು ಭರದಿಂದ ಸಾಗ್ತಾ ಇದೆ. 17 ಗಂಟೆಗಳ ಸತತ ಕಾರ್ಯಾಚರಣೆಯನ್ನ ರಕ್ಷಣಾ ಸಿಬ್ಬಂದಿ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಮಗು ಅಳುವ ಧ್ವನಿ, ಆ ಧ್ವನಿ ಒಂದು ದೊಡ್ಡ ರಿಲೀಫ್ ಅನ್ನ ಕೊಡ್ತಾ ಇದೆ. ಮಗುವನ್ನ ಸುರಕ್ಷಿತವಾಗಿ ಹೊರತೆಗೆಯಬೇಕು ಅನ್ನೋದಕ್ಕಾಗಿಯೇ ಎಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆ ನಡೀತಾ ಇರೋದು. ಇಂತಹ ಸಂದರ್ಭದಲ್ಲಿ ಮಗುವಿನ ಜೀವ ಇರುವಂತಹ ಸಾಕ್ಷಿಯಾಗಿ ಮಗು ಅಳುವ ಧ್ವನಿ ಕೇಳಿಸ್ತಾ ಇರೋದು ಬಹಳ ದೊಡ್ಡ ಸಮಾಧಾನದ ಸಂಗತಿ. ಕ್ಲೈಮ್ಯಾಕ್ಸ್ ಹಂತ ಇದು. 18 ಗಂಟೆಯಿಂದ ಅನ್ನ ಇಲ್ಲ, ನೀರಿಲ್ಲ. ಮಗು ಆ ಕೊಳವೆ ಬಾವಿಗೆ ಬಿದ್ದು ತಲೆ ಕೆಳಗಾಗಿ ಬಿದ್ದು ನಳ್ಳಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹೊರಗಡೆ ಪೋಷಕರ ಆಕ್ರಂದನೆ, ಒಳಗಡೆ ಮಗುವಿನ ಒದ್ದಾಟ.
ಆ ಮಗುವನ್ನ ಸುರಕ್ಷಿತವಾಗಿ ಹೊರತೆಗೆಯಬೇಕು ಅಂತ ರಕ್ಷಣಾ ಸಿಬ್ಬಂದಿಯ ಸತತವಾದ ನಿರಂತರ ಪ್ರಯತ್ನ. ಅಹೋರಾತ್ರಿ ಕಾರ್ಯಾಚರಣೆ ನಡೀತಾ ಇದೆ. ಸ್ಕ್ರೀನ್ ನ ಎಡಭಾಗದಲ್ಲಿ ನಾವು ನೋಡ್ತಾ ಇರೋದು ರಕ್ಷಣಾ ಕಾರ್ಯಾಚರಣೆ ಕೊರೆಯಲಾಗ್ತಾ ಇರುವಂತಹ ದೃಶ್ಯ. ಸ್ಕ್ರೀನ್ ನ ಮಧ್ಯ ಭಾಗದಲ್ಲಿ ನಾವು ನೋಡಿರುವಂತದ್ದು ಮಗು ಅಳುವ ಧ್ವನಿ. 18 ಗಂಟೆಯಿಂದ ಬೋರ್ವೆಲ್ನಲ್ಲಿ ಅನ್ನ ನೀರದೆ ಮಗು ತೆರಳಾಡ್ತಾ ಇರುವಂತದ್ದು. ಜೀವನ್ ಮರಣದ ಹೋರಾಟ ನಡೆಸ್ತಾ ಇದೆ 20 ಅಡಿ ಆಳದಲ್ಲಿ 2 ವರ್ಷದ ಕಂದಮ್ಮ. ರಕ್ಷಣಾ ಸಿಬ್ಬಂದಿ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಪಡೆ ನಿರಂತರವಾಗಿ ಕಾರ್ಯಾಚರಣೆ ನಡೆಸ್ತಾ ಇದೆ. ಕೊಳವೆ ಬಾವಿಯ ಮೇಲ್ಗಡೆಯಿಂದ ಅಲ್ಲಿ ಉಸಿರಾಟಕ್ಕೆ ಸಮರ್ಪಕವಾಗಿ ಆಕ್ಸಿಜನ್ ಪೂರೈಕೆ ಮಾಡಲಾಗಿರುವಂಥದ್ದು. ಜೊತೆಗೆ ಕ್ಲಾಂಪ್ಗಳನ್ನು ಹಾಕಿ ಮಗು ಇನ್ನಷ್ಟು ಕೆಳಕ್ಕೆ ಹೋಗಲಾಗದಂತೆ ತಡೆಯಲಾಗಿದೆ. ಇನ್ನು ಅದರ ಸುತ್ತಲೂ ಕೂಡ ಕೊರೆದು ಮಗುವು ಕೆಳಕ್ಕೆ ಎಲ್ಲಿ ಬಿದ್ದಿದೆಯೋ ಆ ಪಾಯಿಂಟ್ಗೆ ಈಗ ತಲುಪಿದ್ದಾರೆ. ಅಲ್ಲಿಂದ ಈಗ ಹೊರಗೆ ತರಬೇಕು. ಆಪರೇಷನ್ ಸಾತ್ವಿಕ್ ಈ ರಕ್ಷಣಾ ಕಾರ್ಯಾಚರಣೆ ಕ್ಲೈಮ್ಯಾಕ್ಸ್ ಹಂತ. ಇದು ಕಾರ್ಯಾಚರಣೆಯ ಕ್ಲೈಮ್ಯಾಕ್ಸ್ ಹಂತ. ಕೆಲವೇ ಕ್ಷಣಗಳಲ್ಲಿ ಮಗುವನ್ನ ತಂಡ ಹೊರತರುತ್ತೆ. ಅಳುವ ಧ್ವನಿ, ಮಗು ಅಳುವ ಧ್ವನಿ ರಕ್ಷಣಾ ಪಡೆಯ ಬಲ ಹೆಚ್ಚಿಸ್ತಾ ಇದೆ. ಸುರಕ್ಷಿತವಾಗಿದೆ ಮಗು. ಆ ಮಗುವನ್ನ ಈಗ ಇನ್ನಷ್ಟು ಮುತುವರ್ಜಿಯಿಂದ ಹೊರತೆಗೆಯಬೇಕಾಗಿದೆ. ಇದು ಕ್ರೂಷಿಯಲ್ ಆದಂತಹ ಪಾರ್ಟ್. ಡ್ರಿಲ್ಲಿಂಗ್ ಮಾಡೋ ವೇಳೆ ಬಹಳ ದೊಡ್ಡ ಶಬ್ದ ಬರ್ತಾ ಇದೆ. ಮಗು ಅಳ್ತಾ ಇದೆ. 18 ಗಂಟೆ ಲೆಕ್ಕ ಹಾಕಿ ಪುಟ್ಟ ಕಂದಮ್ಮ ಅಂತಹ ಕೊಳವೆ ಬಾವಿಯಲ್ಲಿ ಸಿಲುಕೊಂಡು ಒದ್ದಾಡ್ತಾ ಇದ್ರೆ ಆ ಮಗುವಿನ ಪರಿಸ್ಥಿತಿ ಹೇಗಿರ್ಬೇಕು? ಆದ್ರೆ ಅದು ಅಳ್ತಾ ಇರುವಂತಹ ಶಬ್ದ ಏನಿದೆ, ಮಗು ಅಲ್ಲಿದೆ ಅನ್ನೋದಕ್ಕೆ ಸಾಕ್ಷಿ. ಕೆಲವೇ ಕ್ಷಣಗಳಲ್ಲಿ ಮಗುವನ್ನ ಹೊರತೆಗೆಯಲಾಗುತ್ತೆ. ಅಲ್ಲೊಂದು ಬಟ್ಟೆ ಕಾಣಿಸ್ತಾ ಇದೆ ನಮಗೆ, ಅದು ಗುರುತು. ಅಲ್ಲೇ ಇರುವಂಥದ್ದು ಮಗು. ಅಲ್ಲಿಂದ 2 ಅಡಿ ಆಳಕ್ಕೆ ಕೊರೆದು ಜಾಗವನ್ನ ವಿಸ್ತಾರ ಮಾಡಿಕೊಂಡು ಮಗುವನ್ನ ಸುರಕ್ಷಿತವಾಗಿ ಹೊರತೆಗೆಯುವಂತಹ ಒಂದು ಪ್ರಯತ್ನ. ಸಂದರ್ಭದಲ್ಲಿ ಮಗು ಅಳುವ ಧ್ವನಿ ಕೇಳಿಸ್ಕೊಳ್ಳಿ. ಅಡಿ ಆಳದ ಕೊಳವೆ ಬಾವಿಯ ಆ ಬೋರ್ವೆಲ್ನಲ್ಲಿ ಮಗು 16 ಅಡಿ ಆಳಕ್ಕೆ ಕೆಳಗೆ ಬಿದ್ದಿದೆ. ಸುಮಾರು 20 ಅಡಿ ಆಳಕ್ಕೆ ಪಕ್ಕದಲ್ಲಿ ಪ್ಯಾರಲಲ್ ಆಗಿ ಕೊರೆದು ನಂತರ ಈಗ ಅಡ್ಡಲಾಗಿ ರಂಧ್ರ ಕೊರೆದು ಆ ಪಾಯಿಂಟ್ ಬೋರ್ವೆಲ್ ಪಾಯಿಂಟ್ ಅನ್ನ ತಲುಪಿದ್ದಾರೆ ರಕ್ಷಣಾ ಸಿಬ್ಬಂದಿ. ಆ ಸಂದರ್ಭದಲ್ಲಿ ಡ್ರಿಲ್ಲಿಂಗ್ ಮಾಡೋ ವೇಳೆ ಕೇಳಿ ಬಂದಂತಹ ಮಗುವಿನ ಅಳುವಿನ ಧ್ವನಿ ಅದು. ಆ ಸಂದರ್ಭದಲ್ಲಿ ಎಲ್ಲೂ ಕೂಡ ಟಾರ್ಚ್ ಬಿಟ್ಟು ಕ್ಯಾಮೆರಾ ಮೂಲಕ ಅದರ ತಲೆಯನ್ನು ಕೂಡ ಅವರು ಗಮನಿಸಿದ್ದಾರೆ. ಮಾನಿಟರ್ ಮಾಡ್ತಲೇ ಇದ್ದಾರೆ. ನಿರಂತರವಾಗಿ ಮಾನಿಟರಿಂಗ್ ನಡೀತಾ ಇದೆ. ಜೊತೆಗೆ ಅಲ್ಲಿ ಡ್ರಿಲ್ಲಿಂಗ್ ಕಾರ್ಯ ಕೂಡ ಮುಂದುವರ್ತಾ ಇರುವಂತದ್ದು. ಮಗು ಅಳುವ ಧ್ವನಿ ಏನು ಕೇಳಿ ಬಂತು, ಅದು ಮತ್ತಷ್ಟು ಬಲ ಕೊಡ್ತು. ಈಗ ಇನ್ನೇನು ಕೊನೆ ಹಂತ. ಮಗುವನ್ನ ಹೊರ ತರ್ತಾ ಇದ್ದಂತೆ ತಕ್ಷಣವೇ ಅದಕ್ಕೆ ಬೇಕಾದಂತಹ ಎಲ್ಲ ಚಿಕಿತ್ಸೆಯನ್ನ ಕೊಡೋದಕ್ಕೆ ಸಕಲ ಸಿದ್ಧತೆಗಳು ಕೂಡ ಆಗಿದೆ. ಕುಟುಂಬಸ್ಥರೆಲ್ಲರೂ ಕೂಡ ಪ್ರಾರ್ಥಿಸ್ತಾ ಇದ್ದಾರೆ ಮಗು ಸುರಕ್ಷಿತವಾಗಿ ಹೊರಬರಲಿ ಅಂತ. ಅವರನ್ನ ಮಾತನಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ. ಏನ್ ಹೇಳ್ತಾರೆ ಕುಟುಂಬಸ್ಥರು, ಸಂಬಂಧಿಕರು, ಕೇಳೋಣ ಬನ್ನಿ. ಕೊನೆ ಹಂತಕ್ಕೆ ಕಾರ್ಯಾಚರಣೆ ಬಂದಿದ್ದಾರೆ. ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳೇ ಹೇಳಿದ್ದಾರೆ ಮಗುವಿನ ಅಳುವ ಧ್ವನಿ ಬರ್ತಾ ಇದೆ ಅಂತ. ನಾವು ಧ್ವನಿ ಕೇಳಿದೀವಿ ಅಂತ ಇಲ್ಲಿ ಮೇಲೆ ಬಂದು ನಮ್ಮ ಜೊತೆಗೂ ಕೂಡ ಹೇಳಿದ್ರು. ಏನು ಅನಿಸ್ತಾ ಇದೆ? ಖುಷಿ ಆಗುತ್ತೆ ಸರ್. ಜಿಲ್ಲಾಧಿಕಾರಿಗಳೆಲ್ಲ ಹೇಳಿದ್ರಿ ಮತ್ತು ಸಿದ್ದಪ್ಪ ಮತ್ತೆ ಎಲ್ಲರಿಗೂ ಒಳ್ಳೆ ಮಾಡೋದು ಅಂತ ಹೇಳಿದ್ರು. ನಾವು ನಮ್ಮ ಮಗ ಆರೋಗ್ಯವಾಗಿ ನಮ್ಮ ಮಡಿಲಿಗೆ ಬರಬೇಕು ಅಂತೇಳಿ ಆರಾಧ್ಯ ದೈವ ಸಿದ್ಧಲಿಂಗ ಮಹಾರಾಜರ ಹತ್ರ ನಾವು ಬೇಡ್ಕೊಂಡಿದ್ದೀವಿ. ನಮ್ಮ ಮಗ ನಮ್ಮ ಮನೆಗೆ ಬರಬೇಕಂತೇಳಿ. ಅಲ್ಲ ಸರ, ನಮ್ಗೆ ಹೆಂಗಪ್ಪ ಅಂದ್ರೆ ನಮ್ಮಲ್ಲಿ ಇರತಕ್ಕಂಥ ಜಿಲ್ಲಾಧಿಕಾರಿಗಳಾಗಲಿ, ಪೊಲೀಸ್ ಇಲಾಖೆಯಲ್ಲಿ
NDRFದವರಾಗಲಿ ಇವರೆಲ್ಲರೂ ನಮಗೆ ವಿಶ್ವಾಸ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರಪ್ಪ ಅಂದ್ರೆ ನಿಮ್ಮ ಮಗುವಿಗೆ ನಾವು ಜೀವಂತವಾಗಿ ತೆಗೆದುಕೊಡ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇವ್ರು ಹಿಂಗೆ ವಿಶ್ವಾಸ ವ್ಯಕ್ತಪಡಿಸಲಿ, ಎಲ್ಲಿ ಏನೂ ಆಗಲಾರಂಥ ಈ ದುರ್ಘಟನೆಗಳು ನಡಿಬಾರ್ದು ಅಂತೇಳಿ ನಮಗೊಂದು ಆಶೆ ಇದೆ. ಅದಕ್ಕಾಗಿ ನಮ್ಮ ಮೀಡಿಯಾದವರು ಒಂದು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಅವರು ಸರಿಯಾಗಿ ಎಲ್ಲ ಮಾರ್ಗದರ್ಶನ ಕೊಡ್ತಾಯಿದ್ದಾರೆ. ಮತ್ತು ಇಲ್ಲಿರುವ ನಮ್ಮ ಎಲ್ಲ ಪೊಲೀಸ್ ಇಲಾಖೆ, ನಮ್ಮ ವೈದ್ಯಾಧಿಕಾರಿಗಳು ಹಾಗೂ ಮತ್ತು ನಮ್ಮ ಆಂಬುಲೆನ್ಸ್ಗಳು ಎಲ್ಲ ಈಗ ತುರ್ತಾಗಿ ತಂದು ಎಲ್ಲ ಈ ಸೈಡಿಗೆ ನಿಂದಿರಿಸಿದ್ದಾರೆ ಇಲ್ಲೆಲ್ಲ. ಮತ್ತು ಇದಕ್ಕಾಗಿ ನಮ್ಮ ಮಗುವಿಗೆ ಅಳು ಕೇಳಿಸ್ತಪ್ಪ ಅಂದ್ರೆ ನಮ್ಮ ಮುಂದೆ ಬಂದು ಈಗ ಓಡಾಡ್ದಂಗೆ ನಮ್ಗೆ ಅನಿಸ್ತದ. ಅದಕ್ಕಾಗಿ ನಮ್ಗೆ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಭರವಸೆಗೆ ನಾವು ಅವರಿಗೆ ಚಿರಋಣಿಯಾಗಿರ್ತೇವೆ ಎಂದು ನಾವು ಅವರಿಗೆ ಹೇಳ್ತೀವಿ, ಹಾರೈಸ್ತೀವಿ. ಕಾರ್ಯಾಚರಣೆಯಲ್ಲಿದ್ದ ಸಿಬ್ಬಂದಿಗಳು ಹೊರಗಡೆ ಬಂದು ಮಗುವಿನ ಅಳುವ ಧ್ವನಿನ ಕೇಳಿದೀವಿ ಅಂದಾಗ ನಿಮ್ಗೆ ಹೆಂಗೆ ಅನಿಸ್ತು? ನಿಮ್ಮ ಕುಟುಂಬಕ್ಕೆ ಹೆಂಗೆ ಅನಿಸ್ತು? ನಮ್ಮ ಕುಟುಂಬಕ್ಕೆ ಮಗುವಿನ ಅಳುವಿನ ಧ್ವನಿ ಕೇಳಿಸಿದ್ರೆ ನಮ್ಮ ಮಗು ಇಲ್ಲೇ ನಮ್ಮ ಮುಂದೆ ಈಗ ಅಳ್ತಾ ಇದೆ ಏನಪ್ಪ ಅನ್ನುವಂಗೆ ನಮ್ಗೆ ಧ್ವನಿ ಕೇಳಿಸ್ತು. ನಮ್ಗೆ ಅದರಿಂದ ಆ ಧ್ವನಿ ಕೇಳಿಸಿದ್ರೆ ಸಂತೋಷ ಇದೆ, ನಮ್ಗೆ ಪಟ್ಟಿದ್ದೇವೆ ನಾವೀಗ. ಯಾಕಂದ್ರೆ ನಮ್ಮ ಮಗು ಜೀವಂತವಾಗಿ ನಮ್ಮ ಕೈ ಸೇರ್ತದೆ ಅನ್ನೋದು ನಮಗೊಂದು ಭಾಳ ವಿಶ್ವಾಸವಿದೆ. ನಮಗೆ ಸಿದ್ಧಲಿಂಗ ಮಹಾರಾಜರ ಮ್ಯಾಗ ದೊಡ್ಡ ದಯ ಇದೆ. ಯಾಕಂದರೆ ಇವತ್ತು ನಾವು ಆ ಸಿದ್ಧಲಿಂಗ ಮಹಾರಾಜರೇ ನಮ್ಮ ಪುನರ್ಜನ್ಮ ಪಡೆದು ನಮ್ಮ ಮನೆಗೆ ಬರ್ತಾರೆ ಅಂತಕ್ಕಂಥದ್ದು ಒಂದು ಆತ್ಮವಿಶ್ವಾಸದಲ್ಲಿ ನಾವಿದ್ದೆವು. ಯಾಕಂದ್ರೆ ನಾವೀಗ ಸಾತ್ವಿಕ ಅಂತ ನಾವು ಹೆಸರು ಕರೆಯಂಗಿಲ್ಲ. ನಮ್ಮ ಹುಡುಗ ಸಿದ್ಧಲಿಂಗ ಮಹಾರಾಜರತೆ ನಾವು ಕರೀಲಿಕ್ಕೆ ಒಂದು ಯೋಗ್ಯ ಅಂತಕ್ಕಂಥದ್ದು ನಮ್ಗೆ ಅನಿಸ್ತದೆ. ಯಾಕಂದ್ರೆ ಸಿದ್ದಪ್ಪ ಮಹಾರಾಜರೇ ನಮ್ಮ ಮನೆಗೆ ಬರ್ತಿದಾರಪ್ಪ ಅನ್ನೋದು ನಮ್ಮಲ್ಲಿ ದೊಡ್ಡ ಒಂದು ವಿಶ್ವಾಸ ಮೂಡಿಸಿದ್ದಾರೆ. ಎಲ್ಲರೂ ಕೂಡ ಪ್ರಾರ್ಥಿಸ್ತಾ ಇರೋದು, ಆಶಿಸ್ತಾ ಇರೋದು ಸುರಕ್ಷಿತವಾಗಿ ಆ ಮಗು ಹೊರಬರಲಿ ಅಂತ. ಮಗುವಿನ ಅಳುವಿನ ಧ್ವನಿ ಹೊರಬಂದಿದೆ. ಈಗ ಮಗು ಹೊರಬರಬೇಕಾಗಿದೆ. ಅಲ್ಲಿನ ಸಂಪೂರ್ಣ ಚಿತ್ರಣವನ್ನ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ನೀಡ್ತಲೇ ಬರ್ತಿದ್ದಾರೆ ಬೆಳಗಿನಿಂದಲೂ ಕೂಡ ನಮ್ಮ ಪ್ರತಿನಿಧಿ ಷಡಕ್ಷರಿ. ಸದ್ಯಕ್ಕೆ ಅಲ್ಲಿ ಏನ್ ನಡೀತಾ ಇರುವಂತದ್ದನ್ನ ಗಮನಿಸ್ತಾ ಇದ್ದೀರಿ ತಾವು. ಈಗ ಕೊನೆಯ ಹಂತ, ಕ್ಲೈಮ್ಯಾಕ್ಸ್ ಅಂತ ಎಂದು ಹೇಳಲಾಗ್ತಾ ಇದೆ. ಮಗುವಿನ ಅಳುವಿನ ಧ್ವನಿ ಕೇಳಿದೆ. ಈಗ ಮಗು ಹೊರಬರೋದು ಯಾವಾಗ ಅಂತ? ಪ್ರತಿಮಾ, ಇಡೀ ಏನಿದೆ ಇದು ಕೇಸ್ ಇದು ಈಗ ಅಂತಿಮ ಹಂತಕ್ಕೆ ಬಂದಿರುವಂತದ್ದು. ಈಗ ಏನಂತಂದ್ರೆ ಕಾರ್ಯಾಚರಣೆ ಕೊನೆಯ ಹಂತಕ್ಕೆ ಬಂದಿದೆ. ಒಳಗಡೆ ಈಗಾಗಲೇ ವೈದ್ಯರನ್ನು ಸಹ ಈಗ ಒಂದು ಏನು ಕಂದಕವನ್ನ ತೆಗೆದಿದ್ರು, ಏನೊಂದು ಗುಂಡಿಯನ್ನು ತೆಗೆದಿದ್ರು, ಅಲ್ಲಿ ಅವರು ಕಳಿಸಿಕೊಡಲಾಗಿದೆ. ಅಲ್ಲಿ ಏನಂತಂದ್ರೆ ಈಗ ಆಕ್ಸಿಜನ್ ಸಿಲಿಂಡರ್ ಸಹ ತೆಗೆದುಕೊಂಡು ಹೋಗಲಾಗಿದೆ. ಮತ್ತೊಂದು ಕಡೆಗೆ ಈ ಆಕ್ಸಿಜನ್ ಮಾಸ್ಕ್ ಅನ್ನ ಸಹ ತೆಗೆದುಕೊಂಡು ಹೋಗಲಾಗಿದೆ. ಅಲ್ಲಿ ಏನಂತಂದ್ರೆ ವೈದ್ಯರು ಹೊರಗಡೆ ತೆಗೆದ ತಕ್ಷಣ ವೈದ್ಯರು ಮೊದಲು ಪರಿಶೀಲನೆ ಮಾಡ್ತಾರೆ, ಪ್ರಥಮ ಚಿಕಿತ್ಸೆ ಕೊಡ್ತಾರೆ. ಅಲ್ಲಿಂದ ತೆಗೆದುಕೊಂಡು ಬಂದು ಆಂಬುಲೆನ್ಸ್ ಅಲ್ಲಿ ಆಕ್ಸಿಜನ್ ಆಂಬುಲೆನ್ಸ್ ಅಲ್ಲಿ ತೆಗೆದುಕೊಂಡು ಇಂಡಿ ತಾಲೂಕು ಆಸ್ಪತ್ರೆಗೆ ಹೋಗ್ತಕ್ಕಂತ ಒಂದು ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಮತ್ತೊಂದು ಕಡೆಗೆ ಈ ಕಾರ್ಯಾಚರಣೆ ಈಗ ಈ ಹಂತಕ್ಕೆ ಬಂದಿರೋದ್ರಿಂದಾಗಿ ಸಾಕಷ್ಟು ಕುತೂಹಲ ಮೂಡಿದೆ, ಸಾಕಷ್ಟು ಜನ ಸೇರಿದ್ದಾರೆ. ಮತ್ತೊಂದು ಕಡೆಗೆ ಇಲ್ಲಿರುವ ಅಧಿಕಾರಿಗಳಲ್ಲೂ ಸಹ ಒಂದು ಕುತೂಹಲ ಇದೆ. ಈಗಷ್ಟೇ ಏನಂತಂದ್ರೆ ಮಗು ಅಳ್ತಾ ಇರ್ತಕ್ಕಂತ ಒಂದು ಆಡಿಯೋ ಹೊರಗಡೆ ಬಂದಿತ್ತು. ಈಗ ಬಳಿಕ ಏನಂತಂದ್ರೆ ಮಗು ಹೊರಗಡೆ ಬರೋದರ ನಿರೀಕ್ಷೆಯಲ್ಲೇ ಎಲ್ಲ ಅಧಿಕಾರಿಗಳಿರುವಂತದ್ದು. ಸದ್ಯದ ಕಾರ್ಯಾಚರಣೆ ಏನ್ ನಡೀತಾ ಇದೆ ಅಂತ ಹೇಳಿದ್ರೆ ಈಗಾಗಲೇ ರಂಧ್ರವನ್ನ ಅಗಲ ಮಾಡ್ಕೊಳ್ಳಲಾಗಿದೆ. ಅಲ್ಲಿ ಏನಂತಂದ್ರೆ ಮಗುವನ್ನ ಹೊರಗಡೆ ತೆಗೆಯೋದಕ್ಕೆ ಏನ್ ಸ್ಪೇಸ್ ಬೇಕು ಅದನ್ನ ಮಾಡ್ಕೊಳ್ಳಲಾಗಿದೆ. ಈಗ ವೈದ್ಯರನ್ನು ಸಹ ಕೆಳಗಡೆ ಕರೆಸಿಕೊಳ್ಳಲಾಗಿದೆ, ಆ ಕಂದಕದ ಒಳಗೆ ಕರೆಸಿಕೊಳ್ಳಲಾಗಿದೆ. ಮತ್ತೊಂದು ಕಡೆಗೆ ಅಲ್ಲಿ ವೈದ್ಯರು ಏನಂತಂದ್ರೆ ಪ್ರಥಮ ಚಿಕಿತ್ಸೆಯನ್ನು ಕೊಟ್ಟು ಮಗುವನ್ನ ಹೊರಗಡೆ ತೆಗೆದುಕೊಂಡು ಬರಬೇಕು. ಆಗ ಒಂದು ಗಳಿಗೆಗಾಗಿ ಏನಂತಂದ್ರೆ ಎಲ್ಲರೂ ಸಹ ಇಲ್ಲಿ ಕಾಯ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಇಲ್ಲಿ ಸಿದ್ದರಾಮೇಶ್ವರ ಮಹಾರಾಜರಿಗೆ ಒಂದು ಜೈಕಾರವನ್ನು ಸಹ ಇಲ್ಲಿ ಜನರು ಹಾಕ್ತಾ ಇದ್ದಾರೆ. ಮಗು ಬದುಕಿ ಬರ್ಲಿ ಅಂತ ಆಶಿಸ್ತಾ ಇದ್ದಾರೆ. ಒಂದು ಕಡೆಗೆ ಘೋಷಣೆಗಳು ಸಹ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಈ ರೀತಿಯಾದ ವಾತಾವರಣ ಈಗ ಇಲ್ಲಿರುವಂತದ್ದು. ಮತ್ತೊಂದು ಕಡೆಗೆ ಈ ಕಾರ್ಯಾಚರಣೆ ಅಂತಿಮ ಹಂತಕ್ಕೆ ಬಂದಿದೆ. ಈಗ ಇಲ್ಲಿ ಕಾಯ್ತಾ ಇರುವಂತದ್ದು ಮಗು ಹೊರಗಡೆ ಯಾವಾಗ ಬರುತ್ತೆ ಅನ್ನುವಂಥದ್ದು. ಅಂದ್ರೆ ಆ ಕುತೂಹಲ ಇದೆ. ಆ ಕ್ಷಣಕ್ಕಾಗಿ ಎಲ್ಲರೂ ಸಹ ಇಲ್ಲಿ ಕಾಯ್ತಾ ಇದ್ದಾರೆ. ಪ್ರತಿಮಾ, ಷಡಕ್ಷರಿ, ತಾವಾಗಲೇ ರಕ್ಷಣಾ ಸಿಬ್ಬಂದಿಯನ್ನ ಮಾತನಾಡಿಸಿದಾಗ ಮಗು ಅಳುವ ಧ್ವನಿ ಕೇಳಿಸಿದೆ ಅಂತಂದ್ರು. ಈಗ ಆ ಧ್ವನಿ ನಮ್ಮನ್ನು ಕೂಡ ತಲುಪಿದೆ. ಅದು ಎಷ್ಟು ದೊಡ್ಡ ರಿಲೀಫ್ ಕೊಡ್ತಾ ಇದೆ ಅಂತ ರಕ್ಷಣಾ ಸಿಬ್ಬಂದಿಗಾಗ್ಲಿ, ಕಾಯ್ತಾ ಇರುವಂತಹ ಪೋಷಕರಿಗಾಗಲಿ, ಅಲ್ಲಿ ಸುತ್ತಮುತ್ತ ಇರುವಂತಹ ಜನರಿಗಾಗ್ಲಿ ಅಂತ? ಎಸ್ ಪ್ರತಿಮಾ, ಈ ಸಿಬ್ಬಂದಿಗಳೇನು ಒಳಗಡೆ ರಕ್ಷಣಾ ಸಿಬ್ಬಂದಿಗಳೇನು ಒಳಗಡೆ ಕಾರ್ಯಾಚರಣೆ ಮಾಡ್ತಾ ಇದ್ರು, ಅದನ್ನ ಮುಗಿಸ್ಕೊಂಡು ಮೇಲೆ ಬಂದಾಗ ನಾವು ಕೂಡ ಮಾತನಾಡಿಸಿದಾಗ ಕೂಡ ಅವರು ಹೇಳಿದ್ರು ಒಳಗಡೆ ಧ್ವನಿ ಕೇಳಿಸ್ತಾ ಇದೆ, ಮಗುಗಳು ಧ್ವನಿ ಕೇಳಿದೀವಿ ನಾವು ಅನ್ನೊಂದು ಮಾತನ್ನ ಹೇಳಿದ್ರು. ಅದಷ್ಟೇ ಅಲ್ಲದೆ ಅದಕ್ಕೆ ಸಾಕ್ಷಿ ಕರೆಸುವ ರೀತಿಯಲ್ಲಿ ಆಡಿಯೋ ಸಹ ನಮಗೆ ಲಭ್ಯವಾಗಿತ್ತು. ಆಡಿಯೋದಲ್ಲಿ ಸಹ ಒಂದ್ ಕಡೆ ಡ್ರಿಲ್ ಆಗುತ್ತೆ. ಆ ಡ್ರಿಲ್ ನಿಂತ ತಕ್ಷಣ ಮಗು ಅಳೋದು ಕೇಳಿಸ್ಲಿಕ್ಕೆ ಶುರು ಆಗುತ್ತೆ. ಆ ಆಡಿಯೋ ಸಹ ನಮಗೆ ಏನಂದ್ರೆ ಲಭ್ಯವಾಗಿತ್ತು. ಇದೆಲ್ಲವನ್ನ ನೋಡ್ತಾ ಇದ್ರೆ ಮಗು ಸೇಫ್ ಆಗಿ ಬರುತ್ತೆ ಅನ್ನುವಂತ ಒಂದು ಎಲ್ಲ ನಿರೀಕ್ಷೆ ಎಲ್ಲ ಜನರಲ್ಲೂ ಇದೆ. ಎಲ್ಲರೂ ಸಹ ಅದನ್ನೇ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಮಗು ಸಾತ್ವಿಕ್ ಏನಂತಂದ್ರೆ ಬದುಕಿ ಬರಲಿ, ಆತನ ಮೇಲೆ ದೇವರ ದಯ ಇರಲಿ ಅನ್ನೋ ಒಂದು ಪ್ರಾರ್ಥನೆಯನ್ನ ಇಲ್ಲಿ ಜನ ಸಮೂಹ ಮಾಡ್ತಾ ಇದೆ. ಎಲ್ಲರೂ ಅದೇ ನಿರೀಕ್ಷೆಯಲ್ಲಿದ್ದಾರೆ. ಮತ್ತೊಂದು ಕಡೆಗೆ ಇಲ್ಲಿ ಕರೆದುಕೊಂಡು ಹೋದ ನಂತರ ಏನೆಲ್ಲ ಚಿಕಿತ್ಸೆಗಳಾಗ್ತವೆ, ಯಾವ ರೀತಿಯಾಗಿ ಚಿಕಿತ್ಸೆ ನಡೆಯುತ್ತೆ ಅನ್ನೋದನ್ನ ನೋಡೋದಾದ್ರೆ ಮೊದಲಿಗೆ ಇಂಡಿ ತಾಲೂಕು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಲಾಗುತ್ತೆ. ತಾಲೂಕು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಾಗ
ಅಲ್ಲಿ ಏನಾದ್ರು ಅಂದ್ರೆ ವ್ಯತ್ಯಾಸಗಳಿದ್ರೆ, ಆರೋಗ್ಯದಲ್ಲಿ ಇನ್ನಷ್ಟು ಏನಾದ್ರು ಸಮಸ್ಯೆಗಳು ಇದ್ದಲ್ಲಿ ಏನಂತಂದ್ರೆ ಅಲ್ಲಿಂದ ವಿಜಯಪುರ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋಗೋದಕ್ಕೆ ಒಂದು ಯೋಜನೆ ಇರುವಂತದ್ದು. ಅಂದ್ರೆ ಆರೋಗ್ಯದಲ್ಲಿ ತೀರಾ ವ್ಯತ್ಯಾಸಗಳಿದ್ರೆ ವಿಜಯಪುರ ಜಿಲ್ಲಾಸ್ಪತ್ರೆ, ಅಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಕರ್ಕೊಂಡು ಹೋಗಲಾಗುತ್ತೆ. ಇಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ನಡೆಯುತ್ತೆ ಅನ್ನುವಂತ ಸ್ಥಿತಿ ಇದ್ರೆ, ಆರೋಗ್ಯ ಸ್ಥಿತಿ ಹಾಗಿದ್ರೆ, ನಾರ್ಮಲ್ ಆಗಿದ್ರೆ ಅಥವಾ ಸ್ವಲ್ಪ ಏರುಪೇರು ಇದ್ರೆ ಈ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ಲಿಕ್ಕೆ ಎಲ್ಲಾ ರೀತಿಯಾದಂತ ವ್ಯವಸ್ಥೆಯನ್ನ ಮಾಡ್ಕೊಳ್ಳಲಾಗಿದೆ. ಸ್ಪೆಷಲ್ ಬೆಡ್ ಅನ್ನು ಕೂಡ ಈಗಾಗಲೇ ತಾಲೂಕು ಆಸ್ಪತ್ರೆಯಲ್ಲಿ ಅರೇಂಜ್ಮೆಂಟ್ ಮಾಡ್ಕೊಳ್ಳಲಾಗಿದೆ. ಪ್ಯಾರಲಲ್ ಆಗಿ ಜಿಲ್ಲಾಸ್ಪತ್ರೆಯಲ್ಲೂ ಸಹ ಒಂದು ಬೆಡ್ ಅನ್ನ ಈಗಾಗಲೇ ಮಗುವಿಗಾಗಿ ಮೀಸಲಾಗಿ ಇಡಲಾಗಿರುವಂತದ್ದು. ಇನ್ನೊಂದು ಕಡೆಗೆ ಈ ಏನು ಸಂದಕ ಇದೆ, ಕಾರ್ಯಾಚರಣೆ ನಡೀತಾ ಇರೋ ಸ್ಥಳ ಇದೆ, ಸ್ಥಳದ ಬರೀ ಒಂದು 5 ಹೆಜ್ಜೆ ದೂರದಲ್ಲಿ, 5 ಹೆಜ್ಜೆ ಅಲ್ಲಿ ಏನಂತಂದ್ರೆ ಈಗಾಗಲೇ ಒಂದು ಆಂಬುಲೆನ್ಸ್ ರೆಡಿಯಾಗಿರುವಂತದ್ದು. ಅಲ್ಲಿ ಅಂತಂದ್ರೆ ಮಗುವನ್ನ ತೆಗೆದುಕೊಂಡು ಹೋಗೋದಕ್ಕೆ ಬಟ್ಟೆಗಳನ್ನು ಸಹ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಬಿಳಿ ಬಟ್ಟೆಗಳನ್ನು ಸಹ ಇಲ್ಲಿ ಇರ್ತಾರೆ. ಮಗುವನ್ನ ಅದ್ರಲ್ಲಿ ಇಟ್ಕೊಂಡು ಹೋಗ್ಬೇಕು, ಅಂದ್ರೆ ಮೃದುವಾದಂತ ಮೆತ್ತಗಂತ ಒಂದು ಬಟ್ಟೆ ಇರಬೇಕು ಅನ್ನೋ ಕಾರಣಕ್ಕಾಗಿ ಅಂದ್ರೆ ಷಡಕ್ಷರಿ ಈಗ ಕಾರ್ಯಾಚರಣೆಯ ಪರಿ ಅಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ, ಅದರ ಹಂತವನ್ನ ಗಮನಿಸ್ತಾ ಹೋದ್ರೆ ಸಿಬ್ಬಂದಿ ಆಗ್ಲಿ ಅಥವಾ ಅಲ್ಲಿರುವಂತಹ ಅಧಿಕಾರಿ ವರ್ಗ ಆಗ್ಲಿ ಏನ್ ಹೇಳ್ತಿದ್ದಾರೆ? ಎಷ್ಟು ಸಮಯ ಬೇಕಾಗಬಹುದು? ಯಾವ ರೀತಿಯ ಸವಾಲುಗಳು ಅಲ್ಲಿ ಕಂಡು ಬರ್ತಾ ಇದೆ ಅಂತ ಈ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ಮತ್ತೊಂದು ಕಡೆ ಇಲ್ಲಿ ನಮಗೆ ಕಂಡು ಬರ್ತಕ್ಕಂಥ ದೃಶ್ಯಾವಳಿಗಳು, ಇಲ್ಲಿನ ಮೂವ್ಮೆಂಟ್ ಗಳನ್ನ ನೋಡ್ತಾ ಇದ್ರೆ ಕೆಲವೇ ಕ್ಷಣಗಳು ಬಾಕಿ ಇದಾವೆ. ಏನಂತಂದ್ರೆ ಮಗು ಯಾವುದೇ ಕ್ಷಣದಲ್ಲೂ ಕೂಡ ಮಗುವನ್ನ ಹೊರಗೆ ತೆಗಿಬಹುದು, ಆ ರೀತಿಯಾದಂತಹ ವಾತಾವರಣ ಇದೆ. ಮತ್ತೊಂದು ಕಡೆಗೆ ಅಲ್ಲಿ ಒಳಗಡೆ ಏನಂತಂದ್ರೆ ಈ ರಂಧ್ರವನ್ನ ಕೊರೆದಿರಲ್ಲ, ಅಲ್ಲಿ ಓರ್ವ ಸಿಬ್ಬಂದಿ ಕೈ ಹಾಕಿ ತೆಗೆಯುವಷ್ಟು ಜಾಗವನ್ನ ಮಾಡ್ಕೊಂಡಿದ್ದಾರೆ ಈಗಾಗಲೇ. ಹೀಗಾಗಿನೇ ಏನಂತಂದ್ರೆ ಈಗ ಆರೋಗ್ಯಾಧಿಕಾರಿಗಳು, ಆರೋಗ್ಯ ಸಿಬ್ಬಂದಿಗಳನ್ನ ಈಗ ಕೆಳಗಡೆ ಕರೆಸ್ಕೊಂಡು ಅಲ್ಲಿ ಒಂದು ಆಕ್ಸಿಜನ್ ಸಿಲಿಂಡರ್ ಅನ್ನು ಸಹ ಇಟ್ಕೊಳ್ಳಲಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಮಗುವನ್ನ ತೆಗೆಯೋದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆ ಈಗಾಗಲೇ ಆಗಿದೆ ಅನ್ನುವಂಥದ್ದು. ಮಗುವನ್ನ ಕರೆದುಕೊಂಡು ಬಂತ್ರ ಏನಂತಾರೆ ಮುಂದಿನ ಚಿಕಿತ್ಸೆಗಳು ಮುಂದುವರಿಯುತ್ತೆ. ಪ್ರಾಥಮಿಕವಾಗಿ ಏನೇ ಚಿಕಿತ್ಸೆ ಕೊಡ್ಬೇಕು ಅನ್ನೋದನ್ನ ಈಗಾಗಲೇ ಲಿಸ್ಟ್ ಔಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಅಧಿಕಾರಿಗಳು. ಅಂದ್ರೆ ಆಕ್ಸಿಜನ್ ಪ್ಯಾರಾಮೀಟರ್ ಅಲ್ಲಿ ಏನಾದ್ರು ವ್ಯತ್ಯಾಸಗಳಿದ್ರೆ, ಮಗುವಿನ ಉಸಿರಾಟದಲ್ಲಿ ತೊಂದರೆ ಇದ್ರೆ ಅದಕ್ಕೇನು ಚಿಕಿತ್ಸೆ ಕೊಡಬೇಕು, ಪ್ರಥಮ ಹಂತದಲ್ಲಿ ಏನು ಪ್ರಾಥಮಿಕ ಚಿಕಿತ್ಸೆ ಕೊಡಬೇಕು ಅನ್ನೋದನ್ನ ಈಗಾಗಲೇ ಒಂದು ತಯಾರಿಯಲ್ಲಿ, ಅಂದ್ರೆ ಔಷಧಗಳು, ಆಕ್ಸಿಜನ್ ಸಿಲಿಂಡರ್ಗಳು, ಹೆಚ್ಚುವರಿ ಆಕ್ಸಿಜನ್ ಸಿಲಿಂಡರ್ಗಳು, ಆಕ್ಸಿಜನ್ ಮಾಸ್ಕ್, ಎಲ್ಲಾ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಸಿದ್ಧವಾಗಿ ಇಟ್ಕೊಳ್ಳಲಾಗಿದೆ. ಅಂದ್ರೆ ಎಲ್ಲವನ್ನ ನೋಡ್ತಾ ಇದ್ರೆ ಕ್ಷಣಗಣನೆ ಶುರುವಾಗಿದೆ. ಯಾವ ಹೊತ್ತಿನಲ್ಲಾದ್ರೂ ಸಹ ಮಗು ಈಗ ಹೊರಗಡೆ ಬರಬಹುದು. ಸುರಕ್ಷಿತವಾಗಿ ಬರ್ಲಿ ಷಡಕ್ಷರಿ. ಮತ್ತಷ್ಟು ಅಪ್ಡೇಟ್ಸ್ ಪಡಿತೀನಿ. ಮಗು ಅಳುವ ಧ್ವನಿ ಅಂತೂ ಬಹಳ ದೊಡ್ಡ ರಿಲೀಫ್ ಕೊಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.